ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗು ಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನ್ ಮಾಡ್ತಿರುವ ರೆಸಿಪಿ ಸ್ಟ್ರೀಟ್ ಫುಡ್ ಸ್ಟೈಲ್ ಅಲ್ಲಿ ಮನೆಯಲ್ಲೇ ಸುಲಭವಾಗಿ ದಹಿ ಪುರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ನಾಕ್ಸ್ ಟೈಮ್ ಅಂದ್ರೆ ಮಕ್ಕಳಿಗೆ, ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುವ ರೆಸಿಪಿ ಅಂತಾನೆ ಹೇಳ್ಬೋದು. ಈ ದಹಿ ಪುರಿ ತುಂಬಾನೇ ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ಕೋಬಹುದು. ಇನ್ನು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೇನೆ ಹಾಗೇನೆ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಬನ್ನಿ, ಇವಾಗ ಈ ದಹಿ ಪುರಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ನಾನಿಲ್ಲಿ 100 ಗ್ರಾಮ್ ಆಗಷ್ಟು ಆಲೂಗೆಡ್ಡೆ ತಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಕ್ಕೊಂಡು ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿ ಫಸ್ಟೇನೆ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಮಧ್ಯಕ್ಕೆ ಈ ತರ ಕಟ್ ಮಾಡಿ ಹಾಕಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ಒಂದ್ ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು. ಇಲ್ಲ ಪಾತ್ರೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದ್ 10 ನಿಮಿಷ ಬೇಕಾಗುತ್ತೆ. ಮಧ್ಯಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ, ಬೇಗ ಬೇಯುತ್ತೆ. ದಪ್ಪನಾಗಿ ಕಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಟೈಮ್ ಕೂಡ ಹಿಡಿಯುತ್ತೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಒಂದ್ 10 ನಿಮಿಷದಲ್ಲಿ ಕೂಡ ಬೆಂದ್ಕೊಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ಅಷ್ಟೇನೆ. ಇವಾಗ ಆಲೂಗೆಡ್ಡೆ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಚಿಕ್ಕದಾಗಿ ಟ್ಯೂಬ್ ಆಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೇಗನೆ ಸ್ಮ್ಯಾಶ್ ಕೂಡ ಆಗೋಯ್ತು. ಇವಾಗ ಸ್ವಲ್ಪ ಇದಕ್ಕೆ ಮಸಾಲೆನ ಹಾಕೋಬೇಕಾಗತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಗರಂ ಮಸಾಲನ್ನು ಕೂಡ ಹಾಕೊಂಡಿದ್ದೀನಿ. ಹಾಗೆ ಒಂದ್ ಸ್ವಲ್ಪ ಚಾಟ್ ಮಸಾಲನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೀವು ಸ್ಟಫಿಂಗ್ ಬೇಕಾದ್ರೂ ಇದೇ ರೀತಿ ಹಾಕೋಬಹುದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕೂಡ ನೀವು ಈ ಪೌಡರ್ ನ ಹಾಕೋಬಹುದು. ನೋಡಿ, ಸ್ಟಫಿಂಗ್ ಕೂಡ ರೆಡಿ ಆಗಿದೆ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ನಾವು ಆಲೂಗೆಡ್ಡೆಗೂ ಬೇಯಿಸ್ಬೇಕಾದ್ರೆ ಹಾಕಿರ್ತೀವಿ. ಹಾಗೇನೆ ನಾವು ಚಾಟ್ ಮಸಾಲ ಅದ್ರಲ್ಲೆಲ್ಲ ಉಪ್ಪು ಕಾಮನ್ ಆಗಿ ಇದ್ದೇ ಇರುತ್ತೆ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಅಷ್ಟೇನೆ. ಇವಾಗ ಸ್ಟಫಿಂಗ್ ರೆಡಿ ಆಗಿದೆ, ಪಕ್ಕಕ್ಕಿಟ್ಟು. ಈ ದಹಿ ಪುರಿಗೆ ಸೀಕ್ರೆಟ್ ಏನು ಅಂತ ಹೇಳಿದ್ರೆ ಈ ಮೊಸರು, ಈ ಗಟ್ಟಿ ಮೊಸರು ಇರುತ್ತಲ್ವಾ, ಇದಕ್ಕೆ 1 ಟೇಬಲ್ ಸ್ಪೂನ್ ಆಗಷ್ಟು ಸಕ್ಕರೆ ಹಾಕಿ ಈ ಮೊಸರನ್ನ ಕ್ರೀಮಿ ಆಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅವಾಗ್ಲೇನೆ ಈ ದಹಿ ಪುರಿಗೆ ಒಂದ್ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಕೈ ಬಿಡ್ದರಂಗೆ ಒಂದ್ 5 ನಿಮಿಷ ಸ್ಪೂನಿನ ಸಹಾಯದಿಂದ ಈ ತರ ಕ್ರೀಮಿ ಆಗೋ ತನಕ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟೇನೆ, ಇದು ಕೂಡ ರೆಡಿ ಆಗಿದೆ. ಬನ್ನಿ, ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ತವಾ ಮತ್ತೆ ಎಣ್ಣೆನ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಕೂಡ ಬಿಸಿಯಾಗಿದೆ. ಇವಾಗ ಪುರಿನ ಹಾಕೊಳ್ತಾ ಇದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರುವ ಪುರಿ ಬಂದು ರೆಡಿಮೇಡ್ ಪುರಿ ತಗೊಂಡಿದ್ದೀನಿ. ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ. ನೀವು ಮನೆಯಲ್ಲೇ ಮಾಡಿದ್ರೆ ಆ ಪುರಿನೂ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ನೋಡಿ, ಇವಾಗ ಈ ಪುರಿನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಗಂಟ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ದಹಿ ಪುರಿನ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ ಪುರಿ ಸ್ವಲ್ಪ ಕ್ರಂಚಿ ಆಗಿದ್ರೆ ತಿನ್ನಕ್ಕೂ ಕೂಡ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಅಷ್ಟೇನೆ. ನೋಡಿ, ಪುರಿ ಕೂಡ ರೆಡಿ ಆಗಿದೆ. ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ತಾ ಇದೀನಿ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ಅದ್ರ ತಕ್ಕಂಗೆ ನೀವು ಮಸಾಲೆನ ಮತ್ತೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳಿ. ನಾನ್ ಸ್ಟಫಿಂಗ್ ಮಾಡ್ಕೊಂಡಿರೋದಕ್ಕೆ ಈ ಪುರಿ ಸಾಕಾಗುತ್ತೆ. ನೋಡಿ, ಇವಾಗ ಎಲ್ಲಾ ಪುರಿನೂ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ದಹಿ ಪುರಿನ ಯಾವ ರೀತಿ ಸ್ಟಫಿಂಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಪುರಿನ ತಗೊಂಡು ಈ ತರ ಮಧ್ಯಕ್ಕೆ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಸ್ಟಫಿಂಗ್ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ ತಿಂತೀವಿ ಅಂತ ಹೇಳಿದ್ರೆ ಹೋಲ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನಿಮ್ಗೆ ಮೊಸರು ಜಾಸ್ತಿ ಬೇಕು ಅಂತ ಹೇಳಿದ್ರೆ, ಮಸಾಲೆ ಕಡಿಮೆ ಹಾಕೊಳ್ತಾ ಇದೀವಿ ಅಂತ ಹೇಳಿದ್ರೆ ನೀವು ಸ್ಟಫಿಂಗ್ ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಷ್ಟೇನೆ. ಇವಾಗ ಹಾಲು ಸ್ಟಫಿಂಗ್ ನ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದೀನಿ. ಹಾಗೇನೆ ಒಂದ್ 2 ಪೀಸ್ ಆಗೋಷ್ಟು ಟೊಮೊಟೊನ ಹಾಕೊಂಡಿದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇರುವಂತಹ ಈರುಳ್ಳಿನೂ ಕೂಡ ಹಾಕೊಳ್ತಾ ಇದೀನಿ. ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹೇರಳವಾಗಿ ಹಾಕೊಳ್ಳಿ. ಟೇಸ್ಟ್ ಅಂತೂ ತಿನ್ಬೇಕಾದ್ರೆ ಸಖತ್ತಾಗಿ ಕ್ರಂಚಿಯಾಗಿ ಕೂಡ ಇರುತ್ತೆ. ನೋಡಿ, ನಾವು ಎಲ್ಲಾ ಪುರಿನೂ ಕೂಡ ಇದೇ ರೀತಿ ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ನೀವು ಹಾಲು ಸ್ಟಫಿಂಗ್ ಬದಲು ನೀವು ಮೊಳಕೆ ಕಾಳು ಸ್ಟಫಿಂಗ್ ಕೂಡ ಮಾಡ್ಕೋಬಹುದು. ಅದು ಕೂಡ ಇನ್ನು ತುಂಬಾನೇ ಹೆಲ್ದಿಗೆ ಕೂಡ ಇರುತ್ತೆ. ಆ ರೆಸಿಪಿನ ಮುಂದಿನ ಸಂಚಿಕೆಯಲ್ಲೂ ಕೂಡ ಹಾಕ್ತೀನಿ. ನೋಡಿ, ಇವಾಗ ಎಲ್ಲಾ ಪುರಿಗೂ ಕೂಡ ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಮೇನ್ ಬಂದು ಇವಾಗ ಮೊಸರನ್ನ ಹಾಕೋಬೇಕಾಗತ್ತೆ. ಮೊಸರನ್ನ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಇವಾಗ ಎಲ್ಲದಕ್ಕೂ ಕೂಡ ಈ ಮೊಸರನ್ನ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಈ ವೆದರ್ಗೆ ಸ್ವಲ್ಪ ಕೋಲ್ಡ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊಸರನ್ನ ಸ್ವಲ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ಮೊಸರು ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಮೊಸರನ್ನ ಜಾಸ್ತಿನೇ ಹಾಕೊಳ್ಳಿ ಅಷ್ಟೇನೆ. ನೋಡಿ, ಇವಾಗ ಮೊಸರು ಕೂಡ ಹಾಕಿದ್ದಾಯ್ತು. ಇವಾಗ ಸ್ವೀಟ್ ಚಟ್ನಿನ ಹಾಕೊಳ್ತಾ ಇದ್ದೀನಿ. ಸ್ವೀಟ್ ಅನ್ನ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅದ್ರ ತಕ್ಕಂಗೆ ಹಾಕೊಳ್ಳಿ. ಜಾಸ್ತಿ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಸ್ವೀಟ್ ಚಟ್ನಿನ ಜಾಸ್ತಿನೇ ಹಾಕೊಳ್ಳಿ. ನಾನಿಲ್ಲಿ ಎಲ್ಲಾನು ಕೂಡ ಮೀಡಿಯಂ ಆಗಿ ಹಾಕೊಳ್ತಾ ಇದೀನಿ, ಯಾಕಂದ್ರೆ ತಿನ್ಬೇಕಾದ್ರೆ ಎಲ್ಲಾನು ಸ್ವಲ್ಪ ಹುಳಿ ಖಾರವಾಗಿ ಸ್ವೀಟ್ ಆಗಿದ್ರೇನೆ ತಿನ್ನಕ್ಕೂ ಕೂಡ ಸಖತ್ತಾಗಿ ಮಜಾ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವೀಟ್ ಅನ್ನ ಸ್ವಲ್ಪನೇ ನಾನು ಹಾಕೊಳ್ತಾ ಇದ್ದೀನಿ ಅಷ್ಟೇನೆ. ನೋಡಿ, ಇವಾಗ ಸ್ವೀಟ್ ಅನ್ನ ಹಾಕೊಂಡಿದ ನಂತರ ನಾನಿಲ್ಲಿ
ರೆಡ್ ಚಟ್ನಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಆಗಿದ್ರೆ ತಿನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ನಾನಿಲ್ಲಿ ಗ್ರೀನ್ ಚಟ್ನಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಈ ಚಟ್ನಿ ಅಂತೂ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ಗ್ರೀನ್ ಚಟ್ನಿನೂ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಸಖತ್ತಾಗಿ ಮಜಾನು ಕೂಡ ಕೊಡುತ್ತೆ. ನೋಡಿ ಇವಾಗ ಈ ಗ್ರೀನ್ ಚಟ್ನಿನೂ ಕೂಡ ಎಲ್ಲದಕ್ಕೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇನೆ ನೋಡಿ, ಮನೇಲೆ ಇರುವ ಸಾಸನ್ನ ಉಪಯೋಗಿಸ್ಕೊಂಡು ತುಂಬಾನೇ ಸುಲಭವಾಗಿ ದಹಿ ಪುರಿನ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಇವಾಗ ನಾವು ಸೇವನ್ನ ಹಾಕೊಳ್ತಾ ಇದೀನಿ. ಸ್ವಲ್ಪ ಹೇರಳವಾಗಿನೇ ಹಾಕೊಳ್ಳಿ ಸೇವನ್ನ, ಟೇಸ್ಟ್ ಕೂಡ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಇದ್ರ ಸೇವ್ ಹಾಕೊಂಡಿದ ನಂತರ ಒಂದ್ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದೀನಿ. ಹಾಗೆ ಲಾಸ್ಟ್ ಅಲ್ಲಿ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಈ ತರ ಲಾಸ್ಟ್ ಅಲ್ಲಿ ಹಾಕೊಳ್ಳೋದ್ರಿಂದ ಈರುಳ್ಳಿನ ಟೇಸ್ಟ್ ಕೂಡ ಇನ್ನೂ ತುಂಬಾನೇ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ, ತುಂಬಾನೇ ಸುಲಭವಾಗಿ ಮನೆಯಲ್ಲೇ ಈ ರೀತಿ ದಹಿ ಪುರಿನ ಮಾಡ್ಕೊಂಡು ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಸೊ ನೀವು ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ನೀವು ಕೂಡ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಮರಿದೇನೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.